ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬಾದ್ಮಾಸ್ ರೂಲ್ ಅಂತ ಅಂದರೆ ಏನು ಅಂತ ತಿಳಿಸ್ಕೊಡೋಕ್ಕೆ ಹೊರಟಿದ್ದೀನಿ. ಯಾಕೆ ಅಂತ ಅಂದರೆ ಇದು ಏನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಿಂಪ್ಲಿಫಿಕೇಷನ್ನ ಸಾಲ್ವ್ ಮಾಡಬೇಕಂದ್ರೆ ಬಾದ್ಮಾಸ್ ರೂಲ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ಕ್ಲಾಸಲ್ಲಿ ನಾನು ನಿಮಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಸ್ಕೊಡ್ತೀನಿ. ಬಿ ಮೀನ್ಸ್ ಬ್ರ್ಯಾಕೆಟ್ಸ್ ಅಂತ. ಬ್ರ್ಯಾಕೆಟ್ಸಲ್ಲಿ 3 ಟೈಪ್ಸ್ ಇದೆ, ಇದನ್ನು ಮುಂದೆ ಹೇಳ್ಕೊಡ್ತೀನಿ. ಓ ಮೀನ್ಸ್ ಆರ್ಡರ್, ಡಿ ಮೀನ್ಸ್ ಡಿವಿಷನ್, ಎಮ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಎ ಮೀನ್ಸ್ ಅಡಿಷನ್, ಎಸ್ ಮೀನ್ಸ್ ಸಬ್ಟ್ರಾಕ್ಷನ್. ಬಿ ಬ್ರ್ಯಾಕೆಟ್ಸ್ ಅಂದರೆ ಯಾವುದೇ ಒಂದು ಸಿಂಪ್ಲಿಫಿಕೇಷನ್ನ ಫಾರ್ಮುಲಾನ ಕೊಟ್ಟಿದ್ದರೆ ಅದರಲ್ಲಿ ಫಸ್ಟು ಬ್ರ್ಯಾಕೆಟ್ಸಲ್ಲಿ ಏನಿರುತ್ತೆ ಅದನ್ನು ನೀವು ಫಸ್ಟು ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಬ್ರ್ಯಾಕೆಟ್ಸಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಸಿಂಪಲ್ ಬ್ರ್ಯಾಕೆಟ್ಸ್, ಸೆಕೆಂಡ್ ಒನ್ ಕರ್ಲಿ ಬ್ರ್ಯಾಕೆಟ್ಸ್, ಇದನ್ನು ಫ್ಲವರ್ ಬ್ರ್ಯಾಕೆಟ್ಸ್ ಅಂತ ಕೂಡ ಕರೀತಾರೆ. ಥರ್ಡ್ ಒನ್ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಯಾವುದೇ ಒಂದು ಸಿಂಪ್ಲಿಫಿಕೇಷನ್ಸಲ್ಲಿ ಬ್ರ್ಯಾಕೆಟ್ಸ್ ಏನಾದರೂ ಕೊಟ್ಟಿದ್ದರೆ ಫಸ್ಟು ನೀವು ಸಿಂಪಲ್ ಬ್ರ್ಯಾಕೆಟ್ಸ್ ಒಳಗಡೆ ಇರುವಂಥದ್ದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಆಮೇಲೆ ಫ್ಲವರ್ ಬ್ರ್ಯಾಕೆಟ್, ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಫಸ್ಟ್ ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು. ಆಮೇಲೆ ಆರ್ಡರ್ಸ್ ಏನಾದರೂ ಕೊಟ್ಟಿದ್ದರೆ, ಆರ್ಡರ್ ಮೀನ್ಸ್ ಆರ್ಡರ್ ಆರ್ ಎಕ್ಸ್ಪೋನೆಂಟ್ಸ್ ಅಂತ ಅಂದರೆ 2 ಸ್ಕ್ವೇರ್ ಅಥವಾ 2 ಕ್ಯೂಬ್, ಈ ರೀತಿ ಕ್ಯೂಬ್ ರೀತಿಯಲ್ಲಿ ಕೊಟ್ಟಿದ್ದರೆ ಬ್ರ್ಯಾಕೆಟ್ಸ್ ಆದಮೇಲೆ ಕ್ಯೂಬ್ ಆರ್ಡರ್ ಏನಾದರೂ ಇದ್ದರೆ ನೆಕ್ಸ್ಟು ಕ್ಯೂಬ್ ಆರ್ಡರ್ ಇರುತ್ತಲ್ಲ ಅದನ್ನು ನೀವು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 3 + 5 × 2, 3 + 5 × 3 ಇಲ್ಲಿ ನೋಡ್ತಾ ಇರಬಹುದು ನೀವು. ಬಾದ್ಮಾಸ್ ರೂಲಲ್ಲಿ ಫಸ್ಟು ಬ್ರ್ಯಾಕೆಟ್ಸ್, ಆಮೇಲೆ ಆರ್ಡರ್ ನೋಡ್ಕೋಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಇಲ್ಲಿ ಯಾವುದೇ ಒಂದು ರೂಲ್ ಇದ್ರೂ ಕೂಡ ಫಸ್ಟು ಮಲ್ಟಿಪ್ಲಿಕೇಶನ್ನೇ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಹಾಗಾಗಿ 5 × 2 10, 3ನ ಹಾಗೆ ಬರ್ಕೊಳ್ಳಿ. 3 + 10 = 13. ಯಾವಾಗಲೂ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಆಮೇಲೆ ನೀವು ಸಬ್ಟ್ರಾಕ್ಷನ್ ಇರ್ಬೋದು, ಅಡಿಷನ್ ಆಗಿರ್ಬೋದು ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲಿ ಡಿವಿಷನ್ ಕೊಟ್ಟಿದ್ರೆ ಫಸ್ಟು ಡಿವಿಷನ್ ಮಾಡಿಕೊಂಡು ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಬಾದ್ಮಾಸ್ ರೂಲ್ನ ಪ್ರಕಾರ. ಹಾಗಾಗಿ ನೀವು ಬಾದ್ಮಾಸ್ ರೂಲ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ 2ನ ನೋಡೋದಾದರೆ 6 + 36 - 22 ಅಂತ ಇದೆ. ಇನ್ ಬ್ರಾಕೆಟ್ಸ್ ಅಂದರೆ ಸಿಂಪಲ್ ಬ್ರ್ಯಾಕೆಟ್ಸ್ ಒಳಗಡೆ ಇದೆ. ಯಾವುದೇ ಬ್ರ್ಯಾಕೆಟ್ಸ್ ಒಳಗಡೆ ಒಂದೇ ಒಂದು ಬ್ರ್ಯಾಕೆಟಲ್ಲಿ ಇದ್ದರೆ ಯಾವಾಗಲೂ ನಾವು ಬ್ರ್ಯಾಕೆಟ್ಸ್ ಒಳಗಡೆ ಇರೋದನ್ನು ಸಾಲ್ವ್ ಔಟ್ ಮಾಡ್ಕೋಬೇಕು. ಹಾಗಾಗಿ 36 - 22 ಅಂದರೆ 14 ಆಗುತ್ತೆ. 6ನ ಕ್ಯಾರಿ ಮಾಡ್ಕೊಳ್ಳಿ. 6 + 14 20. ಎಕ್ಸಾಂಪಲ್ 3ಗೆ ಹೋಗೋಣ. 5 ಕ್ಯೂಬ್ - 3 + ಫ್ಲವರ್ ಬ್ರಾಕೆಟ್, 6 - ಸಿಂಪಲ್ ಬ್ರ್ಯಾಕೆಟ್, 3 + 2 ಸಿಂಪಲ್ ಬ್ರ್ಯಾಕೆಟ್ ಕ್ಲೋಸ್, ಫ್ಲವರ್ ಬ್ರ್ಯಾಕೆಟ್ಸ್ ಕ್ಲೋಸ್ ಆ್ಯಂಡ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಆಲ್ಸೋ ಕ್ಲೋಸ್. ಇಲ್ಲಿ 3 ಬ್ರ್ಯಾಕೆಟ್ಸ್ ಬಂದುಬಿಟ್ಟಿದೆ. ಹಾಗಾಗಿ ಫಸ್ಟ್ ನೀವು ಯಾವಾಗಲೂ ಸಿಂಪಲ್ ಬ್ರ್ಯಾಕೆಟ್ಸ್ನ ಸಿಂಪ್ಲಿಫೈ ಮಾಡ್ಕೋಬೇಕು, ಆಮೇಲೆ ಕರ್ಲಿ ಬ್ರ್ಯಾಕೆಟ್ಸ್, ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಫಸ್ಟ್ ಇಲ್ಲಿ ಯಾವುದಿದೆ, ಸಿಂಪಲ್ ಬ್ರ್ಯಾಕೆಟ್ಸ್ ಇಲ್ಲಿದೆ. ಸೊ 3 + 2 5 ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸಿಂಪಲ್ ಬ್ರ್ಯಾಕೆಟ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟನ್ನು ನೋಡ್ತಾ ಇರ್ಬೋದು, ಇಲ್ಲಿ 5 ಮಾಡ್ಕೊಂಡಿದ್ದೀವಿ. 6 - 5 = 1. ಈಗ ಫ್ಲವರ್ ಬ್ರ್ಯಾಕೆಟ್ ಲೆಸ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಸ್ಕ್ವೇರ್ ಬ್ರ್ಯಾಕೆಟ್ನ ಲೆಸ್ ಮಾಡ್ಕೋಬೇಕು. ಹಾಗಾಗಿ 3 + 1 4 ಆಗುತ್ತೆ. 5 ಕ್ಯೂಬ್ - 1, 5 ಕ್ಯೂಬ್ ನಿಮ್ಗೆ ಗೊತ್ತು, 5 5 = 25, 25 5 = 125, 125 - 4 ಮೀನ್ಸ್ 121. ದಿಸ್ ಇಸ್ ಫೈನಲ್ ಆನ್ಸರ್. ಎಕ್ಸಾಂಪಲ್ 4ನ ನೋಡೋದಾದರೆ 5 + 14 / 16 - 13 ಅಂತ ಬಂದಿದೆ. ಹಾಗಾದರೆ ಇವಾಗ ಯಾವುದನ್ನು ಫಸ್ಟ್ ಮಾಡ್ಕೊಬೇಕು, ಎರಡೂ ಕೂಡ ಸಿಂಪಲ್ ಬ್ರ್ಯಾಕೆಟ್ಸ್ ಬಂದಿದೆ ಅಂತ ನೋಡೋದಾದರೆ ಸಿಂಪಲ್ ಬ್ರ್ಯಾಕೆಟ್ಸ್ ಒಳಗಡೆ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಎರಡರಲ್ಲಿ ಒಂದಿದ್ರೂ ಕೂಡ ನೀವು ಯಾವುದಾದ್ರೂ ಫಸ್ಟ್ ಮಾಡ್ಕೊಬೋದು. 7 + 14 is 20 ಆ್ಯಂಡ್ 16 - 13 3. 20 / 3 7 ಅಂದರೆ 6.66 ಬರುತ್ತೆ. ಅದನ್ನು ರೌಂಡ್ ಫಿಗರ್ ಮಾಡಿದಾಗ 7 ಆಗುತ್ತೆ. ಇದಿಷ್ಟು ಬಾದ್ಮಾಸ್ ರೂಲ್ನ ಎಕ್ಸಾಂಪಲ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಶೋಭಾ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.